ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಇವತ್ತು ಏನು ಮಾಡ್ತು, ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಎರಡರದ್ದು ಕೂಡ ಇವತ್ತೇ ಎಕ್ಸ್ಪೈರಿ ಇತ್ತು. ಯಾಕಂದರೆ ನಾಳೆ ಅಕ್ಟೋಬರ್ 2 ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇದೆ. ಸೊ ಇವತ್ತು ಮಾರ್ಕೆಟ್ ಏನಾಯಿತು ಅಂತ ನೋಡೋಣ. ಇವತ್ತು ನೀವು ನೋಡ್ಬೋದು, ಮಾರ್ಕೆಟ್ ಇವತ್ತೇ ಒಂದು ದೊಡ್ಡ ಕ್ಯಾಂಡಲು, ಒಂದು ಓಪನಿಂಗ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ಸೊ ನನಗಂತೂ ಬೆಳಗ್ಗೆನೇ ಫಿಕ್ಸ್ ಆಗಿದ್ದೆ, ಇಷ್ಟು ದೊಡ್ಡ ಕ್ಯಾಂಡಲ್ ಇದೆ ಅಂದರೆ ಪರ್ಫೆಕ್ಟಾಗಿ ಇದೇ ಝೋನಲ್ಲಿ ಇರುತ್ತೆ, ಇದು ಯಾವ ಕಡೆ ಬ್ರೇಕ್ಔಟ್ ಆಗುತ್ತೋ ಆ ಕಡೆ ಟ್ರೇಡ್ ಸಿಗ್ಬೋದು ಅಂತ ವೇಟ್ ಮಾಡ್ತಾ ಇದ್ದೆ. ಬಟ್ ನಮಗೆ ಇಲ್ಲೊಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇತ್ತು 52,877. ನಾನು ಇದನ್ನು ತುಂಬ ದಿವಸದಿಂದನೇ ಇದನ್ನು ನಾನು ಪ್ಲಾಟ್ ಮಾಡ್ಕೊಂಡು ಬಂದಿದ್ದೀನಿ. ಎಕ್ಸಾಕ್ಟ್ಲಿ ನೋಡ್ಬೋದು ನೀವು, ಇಲ್ಲೇ ರಿವರ್ಸಲ್ ಬಂತು. ಇಲ್ಲಿಂದ ಮಾರ್ಕೆಟ್ 1040 ನೀವೇ ನೋಡ್ಕೊಳ್ಳಿ, ಮಾರ್ಕೆಟ್ 1040 330ವರೆಗೂ ಎಲ್ಲೂ ಹೋಗಿಲ್ಲ, ಸೈಡ್ ವೇಸಲ್ಲೇ ಇತ್ತು. ಪ್ರೀಮಿಯಮ್ಸ್ ರ್ಯಾಪಿಡಾಗಿ ಡಿ ಕೆ ಆಗ್ತಾ ಇತ್ತು. ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಎರಡೂ ಕೂಡ ಎಕ್ಸ್ಪೈರಿ ಇರೋ ಕಾರಣ ತುಂಬಾ ಡಿ ಕೆ ಮಾಡ್ತಾರೆ. ಬಿಕಾಸ್ ಯಾವತ್ತೇ ಆಗಲಿ, ನಾನು ಹಿಂದಿನ ವಿಡಿಯೋನ ಹೇಳ್ಕೊಂಡು ಬರ್ತಾ ಇದ್ದೀನಿ, ಯಾವತ್ತೇ ಆಗಲಿ ಒಂದು ದಿವಸ ಹಾಲಿಡೇ ಇರುತ್ತೆ ಅಂದ್ಕೊಳ್ಳಿ, ಒಂದು ದಿವಸ ಎರಡು ಎಕ್ಸ್ಪೈರಿ ಬರುತ್ತೆ ಅಂದ್ಕೊಳ್ಳಿ. ಲೈಕ್ ಇವತ್ತು ಬಂತು, ಲೈಕ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಎರಡು ಎಕ್ಸ್ಪೈರಿ ದಿವಸ ಮಾರ್ಕೆಟ್ 99% ಪ್ರೀಮಿಯಂ ಡಿ ಕೆ ಮಾಡಬೇಕು ಅಂತಲೇ ನೋಡ್ತಾರೆ. ಯಾರ್ಯಾರು ಬೆಳಗ್ಗೆ ಇದು ಯಾರಾದರೂ ಕ್ಯಾಪ್ಚರ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಆಮೇಲೆ ಸಡನ್ನಾಗಿ ಯಾರು ಕ್ಯಾಪ್ಚರ್ ಮಾಡೋಕ್ಕೋಗಲ್ಲ. ಯಾರಾದರೂ ಇಲ್ಲಿಂದ ಇಲ್ಲಿಗೆ ಯಾರಾದರೂ ಪುಟ್ಟು ಟ್ರೇಡ್ ಕ್ಯಾಪ್ಚರ್ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಯಾರಾದ್ರೂ ಕಾಲ್ ಟ್ರೇಡ್ ಕ್ಯಾಪ್ಚರ್ ಮಾಡಿದರೆ ಅಷ್ಟೇ ಮಾರ್ಕೆಟ್ ಅಲ್ಲಿ ಮಾತ್ರನೇ ತುಂಬ ಚೆನ್ನಾಗಿ ಮೊಮೆಂಟಮ್ ಕೊಡ್ತು. ಅಪ್ರಾಕ್ಸಿಮೇಟ್ಲಿ ಪ್ರೀಮಿಯಮ್ಸ್ 100 to 200% ಕೂಡ ಇಂಪ್ರೂವ್ ಆಯಿತು ಇಲ್ಲಿ ಕಾಲ್ ಸೈಡಲ್ಲಿ, ಓಕೆನಾ. ಬಟ್ ಇಲ್ಲಿ ಯಾರು ಕ್ಯಾಪ್ಚರ್ ಮಾಡಿರ್ತಾರೋ ಅವ್ರಿಗೆ ಅಷ್ಟೇ. ಆಮೇಲೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ಬೇಸಲ್ಲಿ ಹೋಗಿ ಕಂಪ್ಲೀಟ್ ಪ್ರೀಮಿಯಮ್ನ ಡಿ ಕೆ ಮಾಡಿದೆ. ಇದೇ ಥರ ಆಗುತ್ತೆ. ಒಂದು ದಿವಸ ಅದು ನಾಳೆ ರಜಾ ಇದ್ದರೆ ಇವತ್ತು ನಾವು ಟ್ರೇಡ್ ಮಾಡಿದ್ರೆ ಹಿಂಗೆ ಆಗುತ್ತೆ. ಬಿಕಾಸ್ ಮಾರ್ಕೆಟಿಗೆ ಗೊತ್ತು ಒಂದಿನ ರಜಾ ಇದೆ, ತುಂಬ ಜನ ಬರ್ತಾರೆ ಟ್ರೇಡ್ ಮಾಡಬೇಕು, ನಾಳೆ ಪ್ರಾಫಿಟು ಕೂಡ ಇವತ್ತೇ ನಾವು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ. ಈ ಸೈಕಾಲಜಿಯಿಂದ ತುಂಬ ಜನ ಲಾಸ್ ಮಾಡ್ಕೊತಾರೆ. ಸೊ ನಮಗೆ ನಾಳೆ ರಜಾ ಇರೋ ಕಾರಣ ಮತ್ತೆ ನಮಗೆ ಇನ್ನು ತರ್ಸ್ಡೇನೆ ಮಾರ್ಕೆಟ್ ಓಪನ್ ಆಗೋದು, ನೀವು ನೋಡ್ಕೊಳ್ಳಿ. ಆಮೇಲೆ ನಾನು ನಿಮಗೆ ಫ್ರೈಡೆ ಯಾರು ನನ್ನ ವೀಡಿಯೋಸ್ ನೋಡಿರ್ತೀರೋ, ನಾನು ಪರ್ಫೆಕ್ಟಾಗಿ ಹೇಳಿದ್ದೆ ಆಲ್ ಟೈಮ್ ಐ ಮಾಡ್ತಾನೆ ಇದೆ, ಒಂದು ಚಿಕ್ಕ ಕರೆಕ್ಷನ್ ಆಗೇ ಆಗುತ್ತೆ ಅಂತ. ನೋಡಿ, ಒಂದು ಚಿಕ್ಕ ಕರೆಕ್ಷನ್ ಆಯಿತು. ಯಾರ್ಯಾರು ನಾನು ವೀಡಿಯೋ ಫ್ರೈಡೇ ಹೋಗಿ ನೋಡಿಲ್ಲ ಅಂದರೆ ಹೋಗಿ ಫ್ರೈಡೇ ನಾನು ಅನಾಲಿಸಿಸ್ ಮಾಡಿರೋದು ಹೋಗಿ ನೋಡಿ. ನಾನು ಫ್ರೀಕ್ವೆಂಟಾಗಿ 3 to 4 ಡೇಸಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತಿಂದ ಡೈಲಿ ನನ್ನ ವೀಡಿಯೋಸ್ ಬರುತ್ತೆ, ನೋಡ್ಕೊಳ್ಳಿ. ಇದಾಗಿದೆ. ಆಮೇಲೆ ಲೆವೆಲ್ಸ್ ಮಾತ್ರ ತುಂಬ ಕಡಿಮೆ ಲೆವೆಲ್ಸ್ಗೆ ತುಂಬ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇದೆ. ಯಾಕಂದರೆ ಮಾರ್ಕೆಟ್ ನೀವು ಹಳೆ ನೋಡ್ತೀರಾ ಅಂದರೆ ಲಾಸ್ಟ್ ಟೈಮ್ ಆಲ್ ಟೈಮ್ ಹೈ ಆಗಿತ್ತು, ಇಟ್ ವಾಸ್ ಅರೌಂಡ್ 53,000. ನೋಡಿ, ಇಲ್ಲೂ ಕೂಡ ಮಾರ್ಕೆಟ್ ಫುಲ್ ಕನ್ಸಾಲಿಡೇಟ್ ಆಗಿರೋ ಕಾರಣ ಇವಾಗಲೂ ಕೂಡ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಸೊ ವೇಟ್ ಮಾಡಿ. ನಮಗೆ ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಬಂದು 52,669, ಸೆಕೆಂಡ್ ಬಂದು 52,540, ಆಮೇಲೆ 52,474, ಆಮೇಲೆ 52,319. ಸೊ ಇದೇ ಥರ ನಿಮ್ಗೆ ರೇಂಜ್ ಸಿಗುತ್ತೆ. ಲಾಸ್ಟ್ ಟೈಮ್ ಆದರೂ ಇಲ್ಲೊಂದೇ ಸರಿ ಸ್ಕಿಪ್ ಆಗಿಬಿಡ್ತು, ಸೊ ಏನು ತೊಂದರೆ ಇಲ್ಲ. ಬಟ್ ನಮ್ಗೆ ಇವಾಗ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುತ್ತೆ ಕೆಳಗಡೆ 52,474, ವಿಚ್ ಈಸ್ ಆಲ್ಸೋ ಸೈಕಾಲಜಿಕಲ್ ಲೆವೆಲ್ ಅರೌಂಡ್ 52,500, 53,500, 54,000 ಇವೆಲ್ಲ ಸೈಕಾಲಜಿಕಲ್ ಲೆವೆಲ್ ಆಗಿರುತ್ತೆ. ಇವತ್ತು ನಾನು ಕೂಡ ಬ್ಯಾಂಕ್ ನಿಫ್ಟಿಲಿ ಲಾಸ್ ಆಗಿಬಿಟ್ಟು ಆ ಲಾಸ್ನ ರಿಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ AB Tech ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ, ಓಕೆನಾ. ಇದಾಗಿರುತ್ತೆ ನಮ್ಮ ಲೆವೆಲ್ಸ್. ನಾಳೆ ಏನಾದರೂ 53,000 ಮೇಲೆ ಹೋಯ್ತು ಅಂದ್ಕೊಳ್ಳಿ, ನಮ್ಗೆ ಫಸ್ಟ್ ರೆಸಿಸ್ಟೆನ್ಸ್ ಬಂದು 53,285, ಸೆಕೆಂಡ್ ಬಂದು 53,500. ಆಮೇಲೆ ಥರ್ಸ್ಡೇ ತುಂಬ ಜನ ನಿಫ್ಟಿ 50 ಟ್ರೇಡ್ ಮಾಡ್ತೀರಾ, ಓಕೆ. ಸೊ ನಿಫ್ಟಿ 50 ಎಕ್ಸ್ಪೈರಿ ಇರುತ್ತೆ, ನೋಡೋಣ. ಇವತ್ತು ನಿಫ್ಟಿ 50 ಏನು ಮಾಡ್ತು ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಯಿತು. ಅಂದರೆ ಏನು ಜಾಸ್ತಿ ನಾವು ಓಪನ್ ಆಗಿಲ್ಲ, ಫ್ಲ್ಯಾಟೇ ಓಪನ್ ಆಗಿದೆ. ಎಕ್ಸಾಕ್ಟ್ಲಿ ನಾವು ಏನು ಕೊಟ್ಟಿರೋ ರೆಸಿಸ್ಟೆನ್ಸ್ 25,910 ನೋಡ್ಕೊಳ್ಳಿ, ಅಲ್ಲಿಂದನೇ ರಿಜೆಕ್ಷನ್ ತೊಗೊಂಡಿದೆ. ಮತ್ತು 25,850 ಅಲ್ಲಿಂದನೇ ಒಂದು ಸತಿ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಎಕ್ಸಾಕ್ಟ್ಲಿ 25,765 ನೋಡ್ಕೊಳ್ಳಿ, ಇಲ್ಲೇ ಬಂದು ಸ್ಟಕ್ ಆಗಿದೆ. ಈ ಲೆವೆಲ್ಸ್ ಏನು ನಾನು ಇವತ್ತು ನೆನ್ನೆ ಡ್ರಾ ಮಾಡಿಲ್ಲ, ತುಂಬ ದಿವಸದಿಂದ ಡ್ರಾ ಮಾಡ್ತಾನೆ ಇದ್ದೀನಿ. ಆಮೇಲೆ ನಾನು ಯಾರೋ ಹೊಸ ವೀಡಿಯೋ ನೋಡ್ತಾ ಇರ್ತೀರೋ, ನಾನು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು, ಹೋಗಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಾನು ಲೆವೆಲ್ಸ್ನ ಪ್ಲಾಟ್ ಮಾಡ್ತಾ ಇದ್ದೀನಿ, ಯಾವುದೇ ಇಂಡಿಕೇಟರ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಥರ RSI, ಬಾಲಿಂಜರ್ ಬಂಡ್, ಪಿವಟ್ ಪಾಯಿಂಟ್ಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ ನಾನು ಎಕ್ಸ್ಪೀರಿಯನ್ಸ್ ಮೇಲೇ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಳ್ಳಿ. ಈ ಥರ ಯಾರಾದರೂ ಇನ್ನೊಬ್ಬರು ಕನ್ನಡದಲ್ಲಿ ಯಾರಾದರೂ ಈ ಥರ ಲೆವೆಲ್ಸ್ ಯಾರನ್ನ ಕೊಟ್ಟಿದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಕೂಡ ಹೋಗಿ ಚೆಕ್ಔಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಆ ಥರ ಲೆವೆಲ್ಸ್ ಪರ್ಫೆಕ್ಟಾಗಿ ರೆಸ್ಪೆಕ್ಟ್ ಆಗ್ತಾಯಿದೆ. ನಾನು ಒಂದಿನ 2 ದಿವಸದಿಂದ ಅಲ್ಲ, 1 ಮಂತಿಂದ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನಾಳೆ ರಜಾ ಆಗಿದ್ದ ಕಾರಣ ಮಾರ್ಕೆಟ್ ಥರ್ಸ್ಡೇ ಓಪನ್ ಆಗ್ಬೋದು. ಯಾರ್ಯಾರು ತುಂಬ ಜನ ಏನು ಮಾಡ್ತಾರೆ ಅಂದರೆ ಓವರ್ ನೈಟ್ ಪೊಸಿಷನ್ಸ್ ಕ್ಯಾರಿ ಮಾಡ್ತಾರೆ, ಅಂದರೆ BTST ಮಾಡ್ತಾರೆ, ಅವರಿಗೆಲ್ಲ ಆಬ್ವಿಯಸ್ಲಿ ಅವ್ರ ಪ್ರೀಮಿಯಮ್ಸ್ ಡಿ ಕೆ ಆಗೇ ಆಗುತ್ತೆ. ಏನಾದರೂ ಮಾರ್ಕೆಟ್ ಕಾಲ್ ತೊಗೊಂಡಿರೋದ್ರು ತುಂಬ ಮೇಲೆ ಗ್ಯಾಪ್ ಅಪ್ ಓಪನ್ ಆಗಬೇಕು, ಇಲ್ಲ ಪುಟ್ ತೊಗೊಂಡಿರೋರು ತುಂಬ ಕೆಳಗಡೆ ಓಪನ್ ಆಗಬೇಕು. ಅಪ್ರಾಕ್ಸಿಮೇಟ್ 100 ಪಾಯಿಂಟ್ಸ್ ಒಳಗೆ ಮಾತ್ರ ಪ್ರಾಫಿಟ್ ಆಗ್ತೀರಾ. ಇಲ್ಲ ಅಂದರೆ ಮಾರ್ಕೆಟ್ ಏನಾದರೂ ಇಲ್ಲೇ ಓಪನ್ ಆಯಿತು ಅಂದ್ಕೊಳ್ಳಿ, ಸೈಡ್ ವೇಸಲ್ಲಿ
ನೀವು ಎಲ್ಲರೂ ಟ್ರ್ಯಾಪ್ ಆಗ್ತೀರಾ, ಎಲ್ಲರ ಪ್ರೀಮಿಯಮ್ಸ್ ಕೂಡ ರ್ಯಾಪಿಡಾಗಿ ಡಿಕೆ ಆಗುತ್ತೆ. ಸೊ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 25,850, ಫಸ್ಟ್ ಸಪೋರ್ಟ್ ಆಗಿರುತ್ತೆ 25,765. ಇದನ್ನು ದಾಟ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಸಪೋರ್ಟ್ ಬಂದು ನಮಗೆ 25,655, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು 25,910. ಆಮೇಲೆ ಆಗುತ್ತೆ ನಮ್ಮ ಸೈಕಾಲಜಿಕಲ್ ರೌಂಡ್ ಲೆವೆಲ್ 26,000. ಇದು ತುಂಬ ಸ್ಟ್ರಾಂಗ್ ಇದೆ, ನೋಡ್ಕೊಳ್ಳಿ, ಇದಂತೂ ತುಂಬ ಸ್ಟ್ರಾಂಗ್ ಇದೆ. ಸೊ ನಿಫ್ಟಿ 50ಲಿ ಯಾರ್ಯಾರು ಟ್ರೇಡ್ ಮಾಡ್ತಿರೋ ದಯವಿಟ್ಟು ನೋಡಿಕೊಂಡು ಆರಾಮಾಗಿ ಟ್ರೇಡ್ ಮಾಡಿ. ಎಲ್ಲರೂ ಅಷ್ಟೇ, ತುಂಬ ಜನ ಏನು ಮಾಡ್ತೀರಾ, ಟ್ರ್ಯಾಪ್ ಹೆಂಗೆ ಆಗ್ತೀರಾ ಅಂದರೆ ಇಲ್ಲಿ ಪುಟ್ ತೊಗೊತೀರಾ, ಇಲ್ಲಿ ಕಾಲ್ ಬಂತು ಅಂತ ಇಲ್ಲಿ ಕಾಲ್ ತೊಗೊತೀರಾ, ಮತ್ತೆ ಇಲ್ಲಿ ಪುಟ್ ತೊಗೊತೀರಾ. ಮಾರ್ಕೆಟ್ ಹಿಂಗೆ ತುಂಬ ಜನ ಟ್ರ್ಯಾಪ್ ಮಾಡುತ್ತೆ. ಆಮೇಲೆ ಇವತ್ತು ಅಷ್ಟೇ ಪ್ರೀಮಿಯಮ್ಸ್ ಏನೂ ಕೂಡ ಇನ್ಕ್ರೀಸ್ ಆಗಿಲ್ಲ. ನೀವು ದೊಡ್ಡ ಮೊಮೆಂಟಮ್ ನೋಡ್ತಾ ಇರ್ಬೋದು, ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಇತ್ತು, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ಏನೂ ಕೂಡ ಇನ್ಕ್ರೀಸ್ ಆಗಿಲ್ಲ. ಓಕೆನಾ, ನಿಫ್ಟಿ 50ಲೂ ಕೂಡ ಹಂಗೆ ಆಗುತ್ತೆ. ಆಮೇಲೆ ನಿಫ್ಟಿ 50 ಏನಾಗುತ್ತೆ ಅಂದರೆ ಯಾವತ್ತು ಎಕ್ಸ್ಪೈರಿ ಇರುತ್ತೋ ಅವತ್ತೇ ಸೈಡ್ ವೇಸ್ಗೆ ಹೋಗ್ಬಿಡುತ್ತೆ. ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ, ಆರಾಮಾಗಿ ನೀವು ಕೂಡ ದುಡ್ಡು ಮಾಡ್ಬೋದು. ಈ ಲೆವೆಲ್ಸ್ನ ನೋಡ್ಕೊಳ್ಳಿ. ಆಮೇಲೆ ಏನಾದರೂ ಈ ಲೆವೆಲ್ಸ್ ದಾಟ್ತು, ಏನೋ ಡೌಟ್ ಏನೋ ಬಂತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಎಲ್ಲಿದೆ ನೆಕ್ಸ್ಟ್ ಲೆವೆಲ್ಸು, ಹೆಂಗಿದೆ ಟ್ರೇಡ್ ಅಂತ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ನಾವೇನೇನು ಪ್ರಾಫಿಟ್ಸ್ ಮಾಡ್ತೀವಿ, ನಾನೇ ಆಗಿರಲಿ ನಮ್ಮ ಟ್ರೈನರೇ ಆಗಿರಲಿ, ನಾವೆಲ್ಲರೂ ಟ್ರೇಡ್ ಮಾಡ್ತೀವಿ ಲೈವ್ ಮಾರ್ಕೆಟಲ್ಲಿ. ಆಮೇಲೆ ನಾವು ಬೇರೆಯವ್ರ ಥರ ಇಷ್ಟು ಪ್ರಾಫಿಟ್ ಮಾಡಿದೆ ಅಂತ ಹಾಕಲ್ಲ, ಪ್ರಾಫಿಟ್ ಜೊತೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ರಿಟರ್ನ್ಸ್ ಮಾಡಿದ್ವಿ ಅದು ಕೂಡ ಆಗ್ತೀವಿ. ನಾವು ಕನ್ಸಿಸ್ಟೆನ್ಸಿ ಆಗಿ 100%, 200%, 1000% ಕೂಡ ನಾವು ಪ್ರಾಫಿಟ್ ಮಾಡಿರೋ ವಿಡಿಯೋ ಇದೆ. ತುಂಬ ಜನ ಹೇಳ್ಬೋದು ನೀವು ಕಡಿಮೆ ದುಡ್ಡು ಹಾಕಿ ಮಾಡ್ತಾ ಇದ್ದೀರಾ ಅಂತ, ಅದೇನೇ ರಿಸ್ಟ್ ಟು ರಿವಾರ್ಡ್ ಅಂತ ಕರೀತಾರೆ. ನಿಮ್ಮ ಹತ್ರ 1,00,000 ಇದೆ ಅಂತ 1,00,000 ಫುಲ್ ಹಾಕ್ಬಿಡೋದಲ್ಲ, ಅದರಲ್ಲಿ ಡಿವೈಡ್ ಬೈ 10 ಇಲ್ಲ ಡಿವೈಡ್ ಬೈ 20 ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ. ನಾವು ಪರ್ಫೆಕ್ಟ್ ರಿಸ್ಟ್ ಟು ರಿವಾರ್ಡ್ ಫಾಲೋ ಮಾಡ್ತಾ ಇರೋದಕ್ಕೆ ನಾವು ಪ್ರಾಫಿಟಬಲ್ ಆಗಿದ್ದೀವಿ. ಸೊ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಕೂಡ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.